ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ಅವರೆಕಾಳು ಸೊಪ್ಪಿನ ಬಸ್ಸಾರು. ಅದಕ್ಕೆ ಮೊದಲು ಕುಕ್ಕರ್ಗೆ ತೊಳೆದಿರೋ ಅವರೆಕಾಳು, ಒಂದು 4-5 ಹಸಿಮೆಣಸಿನ್ಕಾಯಿ, ತೊಳೆದಿರೋ ಸೊಪ್ಪು ಹಾಕ್ಕೊಂಡು ಬೇಯಕ್ಕಿಡಬೇಕು. ಅವರೆಕಾಳು ಸೀಸನ್ ಮುಗಿತಾ ಬಂತು, ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಜೊತೆಗೆ ಒಂದೇ ಒಂದು ಟೊಮೆಟೊನೂ ಆ್ಯಡ್ ಮಾಡ್ಕೊಳ್ಳಿ. ನೀರು ಮತ್ತು ಉಪ್ಪು ಹಾಕಿ 2-3 ವಿಜಿಲ್ ಬರಲಿ. ಅವರೆಕಾಳಲ್ವ ಬೇಗ ಆಗುತ್ತೆ. 2 ವಿಜಿಲ್ ಆದಮೇಲೆ ಸ್ಟ್ರೈನ್ ಮಾಡ್ಕೊಳ್ಳಿ. ನೀರು ಸಪ್ರೇಟು, ಕಾಳು ಸಪ್ರೇಟು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋ ಹಸಿಮೆಣಸಿನ್ಕಾಯಿ, ಬೇಯಿಸಿರೋ ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳೋಣ. ಮತ್ತು ಸಾಂಬಾರು ಪುಡಿನೂ ಹಾಕ್ತೀವಿ ನಾವು. ಹಸಿಮೆಣಸಿನ್ಕಾಯಿ ಸಾಂಬಾರು ಪುಡಿ ಎರಡೂ ಹಾಕೋದ್ರಿಂದ ನೀವು ನೋಡ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ. ಖಾರ ತುಂಬ ಜಾಸ್ತಿನೂ ಮಾಡ್ಕೋಬೇಡಿ, ಟೇಸ್ಟ್ ಇರಲ್ಲ. ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಹಾಕ್ತೀನಿ ಅಷ್ಟೇ. ಖಾರ ಕರೆಕ್ಟ್ ಆಗುತ್ತೆ ನಮಗೆ. ಮತ್ತು ಸೊಪ್ಪು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ, ಬರೀ ಕಾಳು ತೆಕ್ಕೊಳ್ಳಿ ಮಸಾಲೆ ರುಬ್ಬಕ್ಕೆ, ಇಲ್ಲಾಂದರೆ ಅದು ಹಸ್ರಾಗ್ಬಿಡುತ್ತೆ ಸಾಂಬಾರು. ಬರೀ 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ರುಬ್ಬಕ್ಕೆ ಟೇಸ್ಟ್ ಬರುತ್ತೆ. ನಾವೇನು ಬಸ್ದಿಟ್ಟಿದ್ವಿ ಆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದ್ರೆ ಕಾಳು ಒಗ್ಗರಣೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ನಿಮ್ಗೆ ಆಪ್ಷನು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಬಸ್ಸಾರು ಸ್ವಲ್ಪ ಪ್ರಾಸೆಸ್ ಕಷ್ಟ ಅನಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆ ಕಾಳಲ್ಲಿ ಒಂದು ಟೊಮೆಟೊ ಬೇಯಿಸಿದ್ವಲ್ಲ, ಅದನ್ನ ಸಪ್ರೇಟ್ ತೆಗೆದ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಸಾಂಬಾರು ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಕಾಳು ಒಗ್ಗರಣೆ ರೆಡಿಯಾಗಿದೆ, ಮಸಾಲೆ ರುಬ್ಬಾಗಿದೆ. ಸಾಂಬಾರು ಕೂಡಿಸ್ಬಿಟ್ರೆ ಅದೊಂದು 10-15 ನಿಮಿಷ ಬೆಂದರೆ ಸಾಕು. ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ಏನು ರೆಸಿಪಿ ಮಾಡಲಿ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀನಿ ಮಾಡಿ ಪೋಸ್ಟ್ ಮಾಡಲಿಕ್ಕೆ. ಮತ್ತು ಮಸಾಲೆ ನೋಡಿ, ಸಾಂಬಾರಿಗೆ ಯಾವತ್ತೂ ಬೇರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಡಿ. ಏನು ನಾವು ಬಸ್ದಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೋಬೇಕು, ಆವಾಗಲೇ ಬಸ್ಸಾರು ಟೇಸ್ಟ್ ಬರೋದು. ಮತ್ತು ಸಾಂಬಾರು ಉಕ್ಕಬಾರ್ದು, ಅದನ್ನೊಂದು ನೋಡ್ಕೊಳ್ಳಿ. ಸಾಂಬಾರಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲೇ ಒಂದು ಸ್ವಲ್ಪ ಹಾಕಿರ್ತೀವಿ ಉಪ್ಪು ಕಾಳು ಬೇಯೋಕ್ಕೆ. ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು 10-15 ನಿಮಿಷ ಬೇಯಕ್ಕಿಡಿ ಸಾಕು. ಬಸ್ಸಾರನ್ನ ಸ್ವಲ್ಪ ತೆಳುಗೆ ಮಾಡಬೇಕು. ನೋಡಿ, ಇಷ್ಟು ತೆಳುವು ಮಾಡಿದ್ದೀನಿ. ನಮ್ಮನೆಯ ಸಿಂಪಲ್ ಆ್ಯಂಡ್ ಟೇಸ್ಟಿ ಬಸ್ಸಾರು ರೆಡಿ. ಮುದ್ದೆ ಜೊತೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.